ತುಮಕೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದು ವಿಧಾನಸಭಾ ಕ್ಷೇತ್ರ ಬರುತ್ತೆ. ಅದರ ಹೆಸರು ಚಿಕ್ಕನಾಯಕನಹಳ್ಳಿ. ಚಿಕ್ಕನಾಯಕನಹಳ್ಳಿಯಿಂದ ಕಳೆದ ಬಾರಿ ಆರಿಸಿ ಬಂದಂಥವರು BJPಯ ಮಾಧುಸ್ವಾಮಿ ಬೇಸಿಕಲಿ ಜನತಾ ಪರಿವಾರದ ನಾಯಕರು. ಬೇರೆ ಬೇರೆ ಕಾರಣಗಳಿಂದಾಗಿ BJPಗೆ ಬಂದರು, ಮಂತ್ರಿಯಾದರು. ಈ ನಡುವೆ ತುಮಕೂರು ಲೋಕಸಭಾ ಈ ಬಾರಿ ಸೋತಿದ್ದಾರೆ. ಈ ಬಾರಿ ಚಿಕ್ಕನಾಯಕನಹಳ್ಳಿಯಲ್ಲಿ ಮಾಧುಸ್ವಾಮಿ ಸೋತಿದ್ದಾರೆ. ಈಗ ಅವ್ರಿಗೊಂದು ಆಸೆ ಆಗಿದೆ, ನಾನು ಈ ಬಾರಿ ಎಲ್ಲಾದರೂ ಸಕ್ರಿಯ ಆಗಬೇಕು ಅಂತೇಳಿ. ಯಾವಾಗ ವಿ ಸೋಮಣ್ಣ ಅವರಿಗೆ BJPಯಿಂದ ತುಮಕೂರು ಟಿಕೆಟ್ ಸಿಗತ್ತೆ ಅಂತ ಗೊತ್ತಾಯಿತು, ಇದೀಗ ಮಾಧುಸ್ವಾಮಿ ನನಗೆ ಕೊಡಿ ಅಂತ ಕೇಳಿದ್ದಾರೆ. ಮಾಧುಸ್ವಾಮಿ ಸ್ವಲ್ಪ ಯಡಿಯೂರಪ್ಪನವರಿಗೆ ಆಪ್ತರು, ಹಾಗಾಗಿ ಏನು ಬೇಕಿದ್ರೂ ಆಗ್ಬೋದು. ಮತ್ತೊಂದು ಕಡೆ ಮಧುಗಿರಿ ಅಂತ ಪಕ್ಕದಲ್ಲಿ ಒಂದು ತಾಲೂಕಿದೆ, ಅಲ್ಲಿ ರಾಜಣ್ಣ MLA ಅವರು ಮುದ್ದಹನುಮೇಗೌಡರು ನಮ್ಮಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಕೂಡ ಹೇಳಿದ್ದಾರೆ. ನೋಡಿ, ನಮ್ಮ ಮಾಧುಸ್ವಾಮಿ ಅವರನ್ನು ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಮಾಧುಸ್ವಾಮಿ ಆಸೆ ಬಿಚ್ಚಿಟ್ಟಿದ್ದಾರೆ, ಕೇಳಿಸ್ಕೊಳ್ಳಿ. ಹೌದು, ನಾನು ಆಕಾಂಕ್ಷಿ ಆಗಲೇ ಹೇಳಿದ್ದೀನಿ ನಿಮಗೆ. ಪಕ್ಷದವ್ರು ತೀರ್ಮಾನ ಮಾಡಿ ಅಭ್ಯರ್ಥಿ ಮಾಡಿ ನಾನು ಸ್ಪರ್ಧೆ ಮಾಡ್ತೀನಿ. ಲೋಕಸಭಾ ಚುನಾವಣೆಗೆ ನಾನು ಸೋಮಣ್ಣ ಇಬ್ಬರೆಲ್ಲ ಇನ್ನೂ ಯಾರ್ಯಾರು ಕೇಳ್ತಾರೋ ನಮಗೆ ಗೊತ್ತಿಲ್ಲ. ಕೇಳಿದವ್ರನ್ನೆಲ್ಲ ಅವ್ರ ದೃಷ್ಟಿಲಿ ಇಟ್ಕೊಂಡು ಅವಲೋಕನ ಮಾಡಿ ಏನು ತೀರ್ಮಾನ ಮಾಡ್ತಾರೆ ಅವ್ರು ತೀರ್ಮಾನ ಮಾಡೋದು ವರಿಷ್ಠರಿಗೆ ಬಿಟ್ಟಿದ್ದು. ಅವ್ರು ಏನು ಹೇಳ್ತಾರೆ ಅದು ನೋಡ್ಕೊಂಡು ಮುಂದಿನ ಕಾರ್ಯಕ್ರಮ ಮಾಡ್ಕೋತೀವಿ. ಈವರೆಗೆ ಯಾವ ತಯಾರಿ ಇಲ್ಲ, ಪಾರ್ಟಿಯವ್ರು ಹೇಳಿದರೆ ಶುರು ಮಾಡ್ಕೋತೀವಿ. ಹೌದು, ನಾನು ಆಕಾಂಕ್ಷಿ ಆಗಲೇ ಹೇಳಿದ್ದೀನಿ ನಿಮಗೆ. ಪಕ್ಷದವ್ರು ತೀರ್ಮಾನ ಮಾಡಿ ಅಭ್ಯರ್ಥಿ ಮಾಡಿ ನಾನು ಸ್ಪರ್ಧೆ ಮಾಡ್ತೀನಿ. ಲೋಕಸಭಾ ಚುನಾವಣೆಗೆ ನಾನು ಸೋಮಣ್ಣ ಇಬ್ಬರೆಲ್ಲ ಇನ್ನೂ ಯಾರ್ಯಾರು ಕೇಳ್ತಾರೋ ನಮಗೆ ಗೊತ್ತಿಲ್ಲ. ಕೇಳಿದವ್ರನ್ನೆಲ್ಲ ಅವ್ರ ದೃಷ್ಟಿಲಿ ಇಟ್ಕೊಂಡು ಅವಲೋಕನ ಮಾಡಿ ಏನು ತೀರ್ಮಾನ ಮಾಡ್ತಾರೆ ಅವ್ರು ತೀರ್ಮಾನ ಮಾಡೋದು ವರಿಷ್ಠರಿಗೆ ಬಿಟ್ಟಿದ್ದು. ಅವ್ರು ಏನು ಹೇಳ್ತಾರೆ ಅದು ನೋಡ್ಕೊಂಡು ಮುಂದಿನ ಕಾರ್ಯಕ್ರಮ ಮಾಡ್ಕೋತೀವಿ. ಈವರೆಗೆ ಯಾವ ತಯಾರಿ ಇಲ್ಲ, ಪಾರ್ಟಿಯವ್ರು ಹೇಳಿದರೆ ಶುರು ಮಾಡ್ಕೋತೀವಿ. ಹೌದು, ನಾನು ಆಕಾಂಕ್ಷಿ ಆಗಲೇ ಹೇಳಿದ್ದೀನಿ ನಿಮಗೆ. ಪಕ್ಷದವ್ರು ತೀರ್ಮಾನ ಮಾಡಿ ಅಭ್ಯರ್ಥಿ ಮಾಡಿ ನಾನು ಸ್ಪರ್ಧೆ ಮಾಡ್ತೀನಿ. ಲೋಕಸಭಾ ಚುನಾವಣೆಗೆ ನಾನು ಸೋಮಣ್ಣ ಇಬ್ಬರೆಲ್ಲ ಇನ್ನೂ ಯಾರ್ಯಾರು ಕೇಳ್ತಾರೋ ನಮಗೆ ಗೊತ್ತಿಲ್ಲ. ಕೇಳಿದವ್ರನ್ನೆಲ್ಲ ಅವ್ರು ವೆಲ್ಕಮ್ ಬ್ಯಾಕ್. ಚಿಕ್ಕಬಳ್ಳಾಪುರದಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನುವುದು ಈಗ ಚರ್ಚೆ. ಅದರ ನಡುವೆ ಹಲವಾರು ಜನ ಟವಲ್ ಹಾಕಿದ್ದಾರೆ, ನನಗೆ ಅವಕಾಶ ಸಿಕ್ಕರೆ ನಾನು ಸ್ಪರ್ಧೆ ಮಾಡ್ತೀನಿ ಅನ್ನೋದು. ತಾರಕಕ್ಕೇರಿದೆ ಚಿಕ್ಕಬಳ್ಳಾಪುರ ಲೋಕಸಭಾ ಸಮರ. BJP ಟಿಕೆಟ್ಗಾಗಿ ಶುರುವಾಯಿತು ಜಾತಿಯ ವಾಕ್ ಸಮರ. ನಾನು ಒಕ್ಕಲಿಗ ಅಂಥೇಳಿ ಡಾಕ್ಟರ್ ಕೆ ಸುಧಾಕರ್ ಏನು ಹೇಳಿದರು, ಇವರಿಗೆ ವಿಶ್ವನಾಥ್ ಟಾಂಗ್ ಕೊಟ್ಟಿದ್ದಾರೆ. ನಾನು ನಿಜವಾದ ಒಕ್ಕಲಿಗ ಅಂಥೇಳಿ ಯಲಹಂಕದ ಶಾಸಕ ಕಿಡಿಕಾರಿದ್ದಾರೆ. ಸುಧಾಕರ್ ತಂದೆ ಕೇಶವ ರೆಡ್ಡಿ, ಚಿಕ್ಕಪ್ಪ ರವೀಂದ್ರನಾಥ ರೆಡ್ಡಿ, ನಮ್ಮಲ್ಲಿ ರೆಡ್ಡಿಯನ್ನ ಒಕ್ಕಲಿಗ ಅಂತ ಕರೆಯುತ್ತೇವೆ ಅಂಥೇಳಿ ತಿರುಗೇಟನ್ನು ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಯಲಹಂಕ ಶಾಸಕ SR ವಿಶ್ವನಾಥ್ ಹೇಳಿದ್ದಾರೆ. ಈಗ ಯಾವುದೋ ಒಂದು ಸಮುದಾಯ ಅಂತ ಹೇಳೋದಲ್ಲ. ವೀರಪ್ಪ ಮೊಯ್ಲಿಯವರು 2 ಬಾರಿ ಈ ಕ್ಷೇತ್ರದಲ್ಲಿ ಗೆದ್ದರು. ಬಚ್ಚೇಗೌಡರು 2ನೇ ಬಾರಿ ನಿಂತಾಗ ಕೂಡ ಬಚ್ಚೇಗೌಡರು ಸೋತರು. ಇವತ್ತು ನಾವು ಯಾರು ಬೇರೆ, ನಾವು ಒಕ್ಕಲಿಗರೇ ಅಲ್ವಾ. ಸುಧಾಕರ್ ರೆಡ್ಡಿ ಅವ್ರ ತಂದೆ ಹೆಸರು ಸುಧಾಕರ್, ಅವ್ರ ತಂದೆ ಹೆಸರು ಕೇಶವ ರೆಡ್ಡಿ, ಅವ್ರ ಚಿಕ್ಕಪ್ಪ ರವೀಂದ್ರನಾಥ್ ರೆಡ್ಡಿ. ನಮ್ಮಲ್ಲೆಲ್ಲ ಏನು ಅಂತಂದರೆ ಒಕ್ಕಲಿಗರು ಕೂಡ ರೆಡ್ಡಿ ಈ ಥರ ಹೆಸರುಗಳನ್ನು ಇಟ್ಕೊಂಡಿರ್ತಾರೆ ಹೊರತು ಯಾರು ಕೂಡ ಜಾತಿಯ ಆಧಾರದ ಮೇಲೆ ವೋಟ್ ಹಾಕ್ತಾರೆ ಅಂತಕ್ಕಂಥ ನನಗೇನು ಅನಿಸೋದಿಲ್ಲ. ಸ್ಥಳೀಯ ಚುನಾವಣೆಗಳೆಲ್ಲ ನಡೀತದೆ, ಆದರೆ ರಾಷ್ಟ್ರೀಯ ಚುನಾವಣೆಯಲ್ಲಿ ಅವೆಲ್ಲ ಕೂಡ ಬರೋದಿಲ್ಲ. ಅಂಗೀಕಾರವಾಗಿರುವಂಥದ್ದು. ಇನ್ಮೇಲೆ ಏನಾದರೂ ಪರೀಕ್ಷೆ ನಕಲು ಮಾಡಿದ್ರೆ ಹುಷಾರ್. ಕಾರಣ ಇಷ್ಟೇ, ಪರೀಕ್ಷಾ ನಕಲು ವಿರುದ್ಧದ ವಿಧೇಯಕ ಅಂಗೀಕಾರ ಆಗಿದೆ. ಲೋಕಸಭೆಯಲ್ಲಿ ಪರೀಕ್ಷಾ ನಕಲು ವಿರುದ್ಧದ ಬಿಲ್ ಪಾಸ್ ಆಗಿದೆ. ಪರೀಕ್ಷಾ ನಕಲಿಗೆ ಗರಿಷ್ಠ ಅಂದ್ರೂ 10 ವರ್ಷ ಜೈಲು ಶಿಕ್ಷೆ, 1 ಕೋಟಿ ರೂಪಾಯಿ ದಂಡವನ್ನ ವಿಧಿಸುವ ವಿಧೇಯಕ ಬಿಲ್ ಪಾಸ್ ಮಾಡಿರುವಂತದ್ದು. ನೋಡಿ, ಈಗಾಗಲೇ ಗಮನಿಸ್ತಾ ಇದ್ವಿ, ಎಲ್ಲೆಲ್ಲೂ ನೋಡಿದ್ರು ಕೂಡ ಆ ಪರೀಕ್ಷೆ ನಕಲು ಹೊಡೆದ್ರು, PSI ಪರೀಕ್ಷೆ ನಕಲು ಹೊಡೆದ್ರು, ಅವೆಲ್ಲವಕ್ಕೂ ಕೂಡ ಈಗ ಕಡಿವಾಣ ಬೀಳುತ್ತೆ. ಕಾರಣ ಇಷ್ಟೇ, ಪರೀಕ್ಷೆ ನಕಲು ವಿರುದ್ಧದ ವಿಧೇಯಕ ಈಗ ಲೋಕಸಭೆಯಲ್ಲಿ ಅಂಗೀಕಾರವಾಗಿದೆ. ಲೋಕಸಭೆಯಲ್ಲಿ ಪರೀಕ್ಷಾ ನಕಲು ವಿರುದ್ಧದ ಬಿಲ್ ಪಾಸ್ ಆಗಿರುವಂಥದ್ದು. ಪರೀಕ್ಷಾ ನಕಲಿಗೆ ಗರಿಷ್ಠ 10 ವರ್ಷ ಜೈಲು ಶಿಕ್ಷೆ. ನೋಡಿ, ಇನ್ ಕೇಸ್ ಏನಾದರೂ ಪರೀಕ್ಷೆ ನಕಲು ಮಾಡಿದ್ರೆ, ಯಾರು ನಕಲು ಮಾಡೋಕೆ ಏನಾದರೂ ಸಪೋರ್ಟ್ ಮಾಡಿದ್ರೆ, ನಮ್ಗೆ ಅಲ್ಲಿ ಗೊತ್ತು ಇಲ್ಲಿ ಗೊತ್ತು ಅಂತ ಕ್ವಶನ್ ಪೇಪರ್ ಲೀಕ್ ಮಾಡಿದ್ರೆ ಅವರಿಗೆಲ್ಲರಿಗೂ ಕೂಡ 10 ವರ್ಷ ಜೈಲು ಶಿಕ್ಷೆ, 1 ಕೋಟಿ ರೂಪಾಯಿ ದಂಡ ವಿಧಿಸುವಂಥ ವಿಧೇಯಕ ಅಂಗೀಕಾರ ಆಗಿರುವಂಥದ್ದು. ಇದು ಲೋಕಸಭೆಯಲ್ಲಿ. ನೋಡಿ, ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕು. ಈಗಾಗಲೇ
ಸಾಕಷ್ಟು ಸುದ್ದಿಗಳನ್ನು ನಾವು ಗಮನಿಸಿದ್ವಿ. PSI ಹಗರಣ ಇರ್ಬೋದು, ಪರೀಕ್ಷೆ ನಕಲು ಮಾಡೋದು, ಕ್ವಶನ್ ಪೇಪರ್ ಲೀಕ್ ಮಾಡೋದು, ಇದಕ್ಕೆಲ್ಲದಕ್ಕೂ ಕೂಡ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ, ಯಾಕಂತ ಹೇಳಿದ್ರೆ ಒಂದು ವ್ಯವಸ್ಥೆನೇ ಹಾಳಾಗ್ಬಿಡತ್ತೆ. ಯಾರ್ಯಾರಿಗೋ 80 ಲಕ್ಷ, 90 ಲಕ್ಷ, 40 ಲಕ್ಷ, 20 ಲಕ್ಷ ಕೊಟ್ಟು ಯಾವ್ಯಾವುದೋ ರಾಜಕಾರಣಿಗಳಿಗೆ ಕೊಟ್ಬಿಟ್ಟು ಪರೀಕ್ಷೆ ನಕಲನ್ನ ಮಾಡ್ತಿದ್ರು. ಈಗ ಅದು ಎಲ್ಲದಕ್ಕೂ ಕೂಡ ಕಡಿವಾಣ. ಯಾಕಂತ ಹೇಳಿದ್ರೆ ಎಲ್ಲದಕ್ಕಿಂತ ಬಹಳ ಪ್ರಮುಖವಾಗಿ ಈಗ ನಾವು ಗಮನಿಸ್ತಾ ಇದ್ವಿ, ಒಂದು ವ್ಯವಸ್ಥೆ ಅನ್ನುವಂಥದ್ದು ಸರಿಯಾಗಿ ಹೋಗ್ಬೇಕಂತ ಹೇಳಿದ್ರೆ ಪರೀಕ್ಷೆಯನ್ನ ಮಾಡ್ತಾರೆ. ಪರೀಕ್ಷೆಯಲ್ಲೇ ನಕಲು ಮಾಡಿಕೊಂಡು ನಾಳೆ MBBS ಮಾಡಿಕೊಂಡು ಇಲ್ಲ ಆರ್ಥಿಕ ತಜ್ಞ ಆಗೋದು, ಅಲ್ಲ ವಿಜ್ಞಾನಿ ಆಗೋದು, ಡಾಕ್ಟರ್ ಆಗೋದು, ಇದೆಲ್ಲವಕ್ಕೂ ಕೂಡ ಕಡಿವಾಣ ಆಗುತ್ತೆ. ಎಸ್, ಈಗ 1 ಕೋಟಿ ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ. 10 ವರ್ಷ ಕಠಿಣ ಶಿಕ್ಷೆ, ಜೈಲುವಾಸ ಕೂಡ ಅನುಭವಿಸಬೇಕಾಗತ್ತೆ. ರಾತ್ರೋರಾತ್ರಿ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಗೆ ಬಂದಾಗ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಜಗದೀಶ್ ಶೆಟ್ಟರ್ ಅವರ ಜೊತೆಗೆ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಂತಹ ಲಕ್ಷ್ಮಣ ಸವದಿ ಅವರು ಕೂಡ ಬಿಜೆಪಿಗೆ ಬಂದೇ ಬಿಡ್ತಾರೆ, ಬಿಜೆಪಿ ಅವರನ್ನ ಆಪರೇಷನ್ ಮಾಡಿ ತನ್ನ ಪಕ್ಷಕ್ಕೆ ವಾಪಸ್ ಗರುವಾಪಸಿ ಮಾಡ್ಕೊಳ್ಳುತ್ತೆ ಅಂತೇಳಿ ಅಂದ್ಕೊಂಡಿದ್ರು. ಆದರೆ ಶಾಸಕ ಲಕ್ಷ್ಮಣ ಸವದಿ ಆಪರೇಷನ್ ಖತಮ್ ಆಗಿದೆ. ನಾನು ಬಿಜೆಪಿಗೆ ಸೇರಲ್ಲ ಅಂಥೇಳಿ ಅವರೇ ಹೇಳಿದ್ದಾರೆ. ಲಕ್ಷ್ಮಣ ಸವದಿ ಸ್ಫೋಟಕ ಮಾತಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಲಕ್ಷ್ಮಣ ಸವದಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಬಿಜೆಪಿಯ ಸೇರ್ಪಡೆ ವದಂತಿಗೆ ತೆರೆ ಎಳೆದಿದ್ದಾರೆ ಲಕ್ಷ್ಮಣ ಸವದಿ. ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಅವರಿಗೆ ಅವಶ್ಯಕತೆ ಇದೆ, ಅನಿವಾರ್ಯ ಇದೆ, ಅದರಿಂದ ಮಾಡ್ತಾರೆ. ತೀರ್ಮಾನ ಮಾಡೋ ನನ್ನ ತೀರ್ಮಾನ ಕಾಂಗ್ರೆಸ್ಸನ್ನು ಬಿಡಲ್ಲ. ಓಕೆ ಸರ್, ರಾಜ್ಯ ಬಿಜೆಪಿ ನಾಯಕರು ಕಾಲ್ ಮಾಡ್ತಾರೆ ಅಥವಾ ದೆಹಲಿ ಮಟ್ಟದಿಂದ ಕೂಡ ಕಾಲ್ ಮಾಡ್ತಾರೆ? ಮಾಡಲಿ, ಕಾಲ್ ಅವ್ರಿಗೆ ಅವಶ್ಯಕತೆ ಇದೆ, ಅನಿವಾರ್ಯತೆ ಇದನ್ನು ಮಾಡ್ತಾ ಇದ್ದಾರೆ. ತೀರ್ಮಾನ ಮಾಡೋ ನನ್ನ ತೀರ್ಮಾನ ಕಾಂಗ್ರೆಸ್ನಲ್ಲಿ ಗಟ್ಟಿಯಾಗಿರ್ತೀನಿ, ಮುಂದುವರಿತೀನಿ. ಪ್ರಶ್ನೆ, ಬಿಜೆಪಿಯ ಶಾಸಕರು ಒಂದು ನಿಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥದ್ದು ನಿಜನಾ? ಇದ್ದಾರೆ. ಕಾಲ ಬರಲಿ, ಕಾಲ ಬಂದಾಗ ಅದಕ್ಕೆ ತೀರ್ಮಾನ ತಗೊಳ್ತಕ್ಕಂಥದ್ದು ಆಲೋಚನೆ ಮಾಡ್ತೀವಿ. ಲೋಕಸಭಾ ಚುನಾವಣೆ ಮುಂಚೆನ ನಂತರನ ನಮಗೆ ಯಾವಾಗ ಅವಶ್ಯ ಬರ್ತದೆ ಅವಾಗ ಅದರ ಬಗ್ಗೆ ತೀರ್ಮಾನಗಳನ್ನು ಆಗುತ್ತೆ. ಬಿಜೆಪಿಯ ಶಾಸಕರು ಒಂದು ನಿಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥದ್ದು ನಿಜನಾ? ಇದ್ದಾರೆ. ಕಾಲ ಬರಲಿ, ಕಾಲ ಬಂದಾಗ ಅದಕ್ಕೆ ತೀರ್ಮಾನ ತಗೊಳ್ತಕ್ಕಂಥದ್ದು ಆಲೋಚನೆ ಮಾಡ್ತೀವಿ. ಲೋಕಸಭಾ ಚುನಾವಣೆ ಮುಂಚೆನ ನಂತರನ ನಮಗೆ ಯಾವಾಗ ಅವಶ್ಯ ಬರ್ತದೆ ಅವಾಗ ಅದರ ಬಗ್ಗೆ ತೀರ್ಮಾನಗಳನ್ನು ಆಗುತ್ತೆ. ಬಿಜೆಪಿಯ ಶಾಸಕರು ಒಂದು ಬಂದೇ ಬಿಟ್ಟರು ಲಕ್ಷ್ಮಣ ಸವದಿ ಅಂಥೇಳಿ ಅಂದ್ಕೊಂಡಿದ್ರು ಬಿಜೆಪಿಯವರು. ಆದರೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಲಕ್ಷ್ಮಣ ಸವದಿ ಅವರನ್ನು ಬಿಜೆಪಿಗೆ ಗರುವಾಪಸಿ ಮಾಡೋದಕ್ಕೆ ಈ ಹೊತ್ತಿನವರೆಗೂ ಕೂಡ ಆಗಿಲ್ಲ. ಲಕ್ಷ್ಮಣ ಸವದಿ ಅವರೇ ಹೇಳಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿಗೆ ಮತ್ತೆ ಹೋಗಲ್ಲ ಅನ್ನೋದನ್ನು ಹೇಳಿದ್ದಾರೆ. ಎಲ್ಲ ವದಂತಿಗಳಿಗೂ ಕೂಡ ಲಕ್ಷ್ಮಣ ಸವದಿ ತೆರೆ ಎಳೆದಿದ್ದಾರೆ. ಯಾಕೆ, ಏನು, ಎತ್ತ ಅನ್ನೋದನ್ನು ನಾವು ನೋಡೋಣ ಬನ್ನಿ. ಬಿಜೆಪಿಗೆ ನನ್ನ ಅವಶ್ಯಕತೆ ಇದೆ, ಲಕ್ಷ್ಮಣ ಸವದಿಯವರ ಅವಶ್ಯಕತೆ ಬಿಜೆಪಿಗಿದೆ. ತೀರ್ಮಾನ ನಾನು ಮಾಡಬೇಕಲ್ವಾ? ಬಿಜೆಪಿ ಅವ್ರು ಮಾಡಿದ್ರೆ ಆಗುತ್ತಾ? ನಾನು ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿಗೆ ಹೋಗಲ್ಲ ಅಂತೇಳಿ ಪಟ್ಟು ಹಿಡಿದಿದ್ದಾರೆ. ಬಿಜೆಪಿಯವರು ಕರೀತಾರೆ, ನಾನು ಹೋಗಲ್ಲ. ಜಗದೀಶ್ ಶೆಟ್ಟರ್ಗೂ ನನಗೂ ಹೊಂದಿಕೆ ಮಾಡಿ ನೋಡಬೇಡಿ, ಹೋಲಿಕೆ ಮಾಡಬೇಡಿ. ನಾನು ಶೆಟ್ಟರ್ಗೂ ಮೊದಲೇ ಕಾಂಗ್ರೆಸ್ಗೆ ಬಂದಿದ್ದು, ಶೆಟ್ಟರ್ಗಿಂತ ಮೊದಲೇ ನಾನು ಕಾಂಗ್ರೆಸ್ಗೆ ಬಂದಿದ್ದು. ನಾನು ಕಾಂಗ್ರೆಸ್ ಬಿಡಲ್ಲ, ಕಾಂಗ್ರೆಸ್ನಲ್ಲೇ ಇರ್ತೇನೆ. ಬಿಜೆಪಿ ನಾಯಕರು ನನ್ನ ಸಂಪರ್ಕದಲ್ಲಿ ಇದ್ದಾರೆ ಅನ್ನತ್ತೇಳಿ ಹೇಳಿದ್ದಾರೆ. ಸಮಯ ಬಂದಾಗ ನಾನು ಕರೆ ತರುತ್ತೇನೆ, ರಿವರ್ಸ್ ಆಪರೇಷನ್ಗೆ ನಾನು ಕೂಡ ರೆಡಿ ಇದ್ದೀನಿ ಅಂತೇಳಿ ಹೇಳಿದ್ದಾರೆ. ಬಿಜೆಪಿಯವರು ಲಕ್ಷ್ಮಣ ಸವದಿ ಅವರನ್ನು ಮತ್ತೆ ಗರುವಾಪಸಿ ಮಾಡುವ ಪ್ರಯತ್ನದಲ್ಲಿದ್ದರೆ ಲಕ್ಷ್ಮಣ ಸವದಿ ಹೇಳ್ತಿದ್ದಾರೆ, ಬಿಜೆಪಿಯಲ್ಲಿ ಕೆಲ ನನ್ನ ಸ್ನೇಹಿತರನ್ನ ನಾನು ಕರ್ಕೊಂಡು ಬರ್ತೀನಿ, ರಿವರ್ಸ್ ಆಪರೇಷನ್ ಮಾಡ್ತೀನಿ ಅಂತೇಳಿ ಹೇಳಿದ್ದಾರೆ. ಈ ಮೂಲಕ ಒಂದಂತೂ ಬಹಳ ಕ್ಲಿಯರ್ ಆಗಿದೆ, ಲಕ್ಷ್ಮಣ ಸವದಿ ಈ ಹೊತ್ತಿನವರೆಗೂ ಕೂಡ ಅವರು ಬಿಜೆಪಿಗೆ ಸೇರುವಂಥ ಮನಸ್ಥಿತಿಯಲ್ಲಿಲ್ಲ ಅಂತ ಹೇಳಿ. ಓವರ್ ಟು ಜಯಪ್ರಕಾಶ್ ಶೆಟ್ರೆ.